ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೀಟ್ ಯುಜಿ 2025ರ ಸುತ್ತ ಇತ್ತೀಚೆಗೆ ನಡೆದ ಕೆಲವು ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ. ಸಾಕಷ್ಟು ಸುದ್ದಿಗಳು ಬಂದಿವೆ, ಕೆಲವು ನಿಯಮಗಳು ಬದಲಾಗಿವೆ. ಇದು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ತುಂಬ ಮುಖ್ಯವಾದ ಮಾಹಿತಿ. ನಮ್ಮತ್ರ ಲೇಟೆಸ್ಟ್ ರಿಪೋರ್ಟ್ಸ್, ಆಫಿಷಿಯಲ್ ಅನೌನ್ಸ್ಮೆಂಟ್ಸ್ ಎಲ್ಲ ಇದೆ. ಇದರ ಆಧಾರದ ಮೇಲೆ ವಿಷಯಗಳನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದರೆ ಮೊದಲು ಯುಜಿ ಕೌನ್ಸಿಲಿಂಗ್ ಮತ್ತು ಸೀಟು ಹಂಚಿಕೆ, ಅದರ ಸದ್ಯದ ಸ್ಥಿತಿ ಏನು? ವೈದ್ಯಕೀಯ ಕೌನ್ಸಿಲಿಂಗ್ ಕಮಿಟಿ ಅಂದರೆ ಎಂಸಿಸಿ ಮೊದಲನೇ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆ ಶುರು ಮಾಡಿದೆ. ಹೌದು, ಇದು 15% ಆಲ್ ಇಂಡಿಯಾ ಕೋಟಾಕ್ಕೆ ಸಂಬಂಧಿಸಿದ್ದು. ಸುಮಾರು 775 ಕಾಲೇಜ್ಗಳು ಇದರಲ್ಲಿವೆ. ಆದರೆ ಒಂದು ವಿಷಯ ಗಮನಿಸಬೇಕು, 7 ಸಂಸ್ಥೆಗಳಲ್ಲಿ ಈ ಸಾರಿ ಎಂಬಿಬಿಎಸ್ ಸೀಟುಗಳೇ ಇಲ್ವಂತೆ. ಹೌದು, ಅದು ಸ್ವಲ್ಪ ಆಶ್ಚರ್ಯಕರ ವಿಷಯ. ಯಾಕೆ ಆ ಸೀಟುಗಳಿಲ್ಲ? ಮಾನ್ಯತೆ ಸಮಸ್ಯೆಯೋ ಅಥವಾ ಬೇರೆ ಕಾರಣವೋ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಸರಿ, ನೋಂದಣಿ ಅಂತೂ ಜುಲೈ 21ಕ್ಕೆ ಶುರುವಾಗಿದೆ. ಆಯ್ಕೆ ಭರ್ತಿ ಮಾಡಕ್ಕೆ ಜುಲೈ 28 ಲಾಸ್ಟ್ ಡೇ. ಆಮೇಲೆ ಮೊದಲನೇ ಅಲಾಟ್ಮೆಂಟ್ ಲಿಸ್ಟ್ ಜುಲೈ 31ಕ್ಕೆ ಬರುತ್ತೆ ಅಂತ ನಿರೀಕ್ಷೆ ಇದೆ. ಈ ಡೇಟ್ಸ್ ಎಲ್ಲ ನೆನ್ಪಿಟ್ಕೋಬೇಕು. ಹೌದು, ಬಹಳ ಮುಖ್ಯವಾದ ದಿನಾಂಕಗಳು. ಈಗ ಇದೇ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಪಿಡಬ್ಲ್ಯೂಬಿಡಿ ಅಂದ್ರೆ ಅಂಗವೈಕಲ್ಯ ಇರುವ ಅಭ್ಯರ್ಥಿಗಳಿಗೇನೋ ಮುಖ್ಯ ಬದಲಾವಣೆ ಆಗಿದೆ ಅಂತ ಹೇಳಿದ್ರಿ. ಹೌದು, ಖಂಡಿತ. ಇದು ಗಮನಿಸಲೇಬೇಕಾದ ಬದಲಾವಣೆ. ಪಿಡಬ್ಲ್ಯೂಬಿಡಿ ಕ್ಯಾಟಗರಿ ಅಭ್ಯರ್ಥಿಗಳು ಈಗ ಎಂಸಿಸಿ ನೇಮಿಸಿದ 16 ಕೇಂದ್ರಗಳಲ್ಲಿ ಒಂದರಿಂದಾನೇ ಡಿಸೆಬಿಲಿಟಿ ಸರ್ಟಿಫಿಕೇಟ್ ತಗೋಬೇಕು. ಓಹೋ, ಮೊದಲು ಹಾಗೆ ಇರ್ಲಿಲ್ವಾ? ಇಲ್ಲ, ಮೊದಲು ಬೇರೆ ವ್ಯವಸ್ಥೆ ಇತ್ತು. ಈಗಿದನ್ನ ಸ್ಟ್ಯಾಂಡರ್ಡೈಸ್ ಮಾಡಿದ್ದಾರೆ. ಮುಖ್ಯವಾಗಿ ಏನಂದ್ರೆ, ಮೌಲ್ಯಮಾಪನ ಕೇವಲ ಎಷ್ಟು % ಅಂಗವೈಕಲ್ಯ ಇದೆ ಅನ್ನೋದ್ರ ಮೇಲೆ ಇರಲ್ಲ. ಹೌದಾ? ಮತ್ತೆ ಹೇಗೆ? ಬದಲಿಗೆ ಆ ವ್ಯಕ್ತಿಗೆ ವೈದ್ಯಕೀಯ ವೃತ್ತಿ ಮಾಡೋಕೆ ಬೇಕಾದ ಕಾರ್ಯನಿರ್ವಹಣೆ ಅಂದ್ರೆ ಫಂಕ್ಷನಲ್ ಲಿಮಿಟೇಷನ್ಸ್ ಮೇಲೆ ಹೆಚ್ಚು ಗಮನ ಕೊಡ್ತಾರೆ. ಅಂದ್ರೆ ಹೆಚ್ಚು ಪ್ರಾಕ್ಟಿಕಲ್ ಅಪ್ರೋಚ್ ಅಂತಾಯ್ತು. ಹೌದು, ಇದು ಹೆಚ್ಚು ನ್ಯಾಯಯುತವಾಗಿರುತ್ತೆ ಅನ್ನೋದು ಅವರ ಉದ್ದೇಶ. ಅರ್ಹತೆಯನ್ನ ಸರಿಯಾಗಿ ಅಳೆಯೋಕೆ ಸಹಾಯ ಆಗುತ್ತೆ. ಸರಿ, ಇದು ಒಳ್ಳೆ ಬೆಳವಣಿಗೆನೆ. ಈಗ ಎಲ್ಲರ ಗಮನ ಸೆಳೆದಿದ್ದ ಇನ್ನೊಂದು ವಿಷಯ, ಮರುಪರೀಕ್ಷೆ. ಅದ್ರ ಬಗ್ಗೆ ಕೋರ್ಟ್ನಲ್ಲಿ ಏನಾಯ್ತು? ಮಧ್ಯಪ್ರದೇಶದಲ್ಲಿ ಕರೆಂಟ್ ಹೋಗಿ ಪರೀಕ್ಷೆ ಬರೆಯೋಕೆ ತೊಂದರೆ ಆಯ್ತು ಅಂತ 2 ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಅವರ ತಾತ್ಕಾಲಿಕ ಕೌನ್ಸಿಲಿಂಗ್ ಅರ್ಜಿಯನ್ನ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಅದರ ವಿಚಾರಣೆ ಇವತ್ತು ಅಂದ್ರೆ ಜುಲೈ 25ಕ್ಕೆ ನಡೀತಾ ಇದೆ. ಅದರ ಜೊತೆಗೆ ಮಧ್ಯಪ್ರದೇಶ ಹೈಕೋರ್ಟ್ ಮರುಪರೀಕ್ಷೆಗೆ ಆದೇಶ ಕೊಟ್ಟಿತ್ತಲ್ಲ? ಹೌದು, ಆ ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಈಗ ರದ್ದು ಮಾಡಿದೆ. ಅದಕ್ಕೆ ಕಾರಣ ಏನು ಹೇಳಿದ್ರು? ಕೋರ್ಟ್ ಹೇಳಿನೋದೇನಂದ್ರೆ, ಸುಮಾರು 27,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಅದರಲ್ಲಿ ಕೇವಲ 70 ಜನ ಮಾತ್ರ ಅರ್ಜಿ ಹಾಕಿದ್ದಾರೆ. ಮತ್ತೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ದೋಷ ಅಂದ್ರೆ ಸಿಸ್ಟಮ್ಯಾಟಿಕ್ ಎರರ್ ಅಂತೇನೂ ಕಂಡ್ಬಂದಿಲ್ಲ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಮರುಪರೀಕ್ಷೆ ಮಾಡೋಕೆ ಆಧಾರ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಮರುಪರೀಕ್ಷೆ ಗೊಂದಲಕ್ಕೆ ಈಗ ಒಂದು ತೆರೆ ಬಿದ್ದ ಹಾಗೆ ಆಯ್ತು. ಹೌದು, ಬಹುತೇಕ ಹಾಗೆ ಕಾಣಿಸುತ್ತೆ. ಸಾವಿರಾರು ವಿದ್ಯಾರ್ಥಿಗಳ, ಪೋಷಕರ ಆತಂಕ ಸ್ವಲ್ಪ ಕಡಿಮೆ ಆಗಿರಬಹುದು. ಸರಿ, ಹಾಗಾದ್ರೆ ಮುಂದೆ ಹೋಗೋಣ. ಸೂಪರ್ ಸ್ಪೆಷಾಲಿಟಿ ಅಂದ್ರೆ ಎಸ್ಎಸ್ ಕೌನ್ಸಿಲಿಂಗ್ ಬಗ್ಗೆನೂ ಒಂದು ಅಪ್ಡೇಟ್ ಇದೆಯಲ್ಲ? ಹೌದು, ನೀಟ್ ಎಸ್ಎಸ್ 2025 ಸ್ಟ್ರೇ ವೇಕೆನ್ಸಿ ರೌಂಡ್ ಕೌನ್ಸಿಲಿಂಗ್ಗೆ ರಿಜಿಸ್ಟ್ರೇಷನ್ ನಿನ್ನೆಯಿಂದ ಅಂದ್ರೆ ಜುಲೈ 24ರಿಂದ ಎಂಸಿಸಿ ಪೋರ್ಟಲ್ನಲ್ಲಿ ಶುರುವಾಗಿದೆ. ಇದು ಸೂಪರ್ ಸ್ಪೆಷಾಲಿಟಿ ಕೋರ್ಸ್ಗಳಿಗೆ ಸೇರೋರಿಗೆ ಬಹುಶಃ ಕೊನೆಯ ಅವಕಾಶ ಇರಬಹುದು. ಖಂಡಿತ. ಈಗ ರಾಜ್ಯ ಕೋಟಾ ನಿವಾಸ ನೀತಿಗಳು ಅಂದ್ರೆ ಡೊಮಿಸೈಲ್ ಪಾಲಿಸೀಸ್ ಬಗ್ಗೆ ಮಾತಾಡೋಣ. ತೆಲಂಗಾಣದಲ್ಲಿ ಏನೋ ಒಂದು ಬೆಳವಣಿಗೆ ಆಗಿದೆ ಅಂತೆ. ಹೌದು, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ತೆಲಂಗಾಣ ಸರ್ಕಾರದ ಒಂದು ನಿವಾಸ ನೀತಿಯನ್ನ ಸುಪ್ರೀಂ ಕೋರ್ಟ್ ಟೀಕಿಸಿದೆ. ಯಾವ ನಿಯಮ ಅದು? ರಾಜ್ಯ ಕೋಟಾ ಸೀಟ್ಗಳಿಗೆ ಅರ್ಹರಾಗಬೇಕಾದ್ರೆ ವಿದ್ಯಾರ್ಥಿಗಳು 9ನೇ ತರಗತಿಯಿಂದ 12ನೇ ತರಗತಿವರೆಗೂ ತೆಲಂಗಾಣದಲ್ಲೇ ಓದಿರಬೇಕು ಅನ್ನೋ ನಿಯಮ ಇತ್ತು. ಅದು ಸರಿ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಅಂದ್ರೆ ಪೋಷಕರು ಎಷ್ಟೇ ವರ್ಷದಿಂದ ತೆಲಂಗಾಣದಲ್ಲಿದ್ರೂ ಮಕ್ಕಳು ಬೇರೆ ಕಡೆ ಓದಿದ್ರೆ ಅವ್ರಿಗೆ ಅವಕಾಶ ಇರಲಿಲ್ವಾ? ಹೌದು, ಅದೇ ಪಾಯಿಂಟು. ಬಹಳ ವರ್ಷಗಳಿಂದ ರಾಜ್ಯದಲ್ಲಿ ವಾಸ ಇರೋ ಪೋಷಕರ ಮಕ್ಕಳು ಎಲ್ ಓದಿದ್ರೂ ರಾಜ್ಯ ಕೋಟಾಕ್ಕೆ ಅರ್ಹರಾಗಿರ್ಬೇಕು ಅನ್ನೋದು ಕೋರ್ಟ್ನ ವಾದ. ಇದು ಅರ್ಹತೆಯನ್ನ ಹೇಗೆ ನಿರ್ಧರಿಸಬೇಕು ಅನ್ನೋ ದೊಡ್ಡ ಪ್ರಶ್ನೆನೇ ಎತ್ತುತ್ತೆ ಅಲ್ವಾ? ಖಂಡಿತ. ಆದ್ರೆ ಒಂದು ವಿಷಯ ನೆನಪಿಡಬೇಕು. ಈ ತೀರ್ಪು ಸದ್ಯಕ್ಕೆ ತೆಲಂಗಾಣಕ್ಕೆ ಮಾತ್ರ. ಆಂಧ್ರಪ್ರದೇಶಕ್ಕೆ ಇದು ಅಪ್ಲೈ ಆಗಲ್ಲ. ಹಾಗಾ? ಆಂಧ್ರದಲ್ಲಿ ಬೇರೆ ರೀತಿ ಇದೆಯಾ? ಹೌದು, ಆಂಧ್ರಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚು ಫ್ಲೆಕ್ಸಿಬಲ್ ಪಾಲಿಸಿ ಇದೆ. 85% ಸ್ಥಳೀಯರಿಗೆ, 15% ಎಲ್ಲರಿಗೂ ಓಪನ್. ಆಮೇಲೆ ಪೋಷಕರ ವಾಸಸ್ಥಳ ಅಥವಾ ಮಗು ಎಷ್ಟು ವರ್ಷ ಅಲ್ಲಿ ಓದಿದೆ ಅನ್ನೋದ್ರ ಮೇಲೆ ಅರ್ಹತೆ ನಿರ್ಧಾರ ಆಗತ್ತೆ. ಸರಿ, ಅಂದ್ರೆ ರಾಜ್ಯದಿಂದ ರಾಜ್ಯಕ್ಕೆ ನಿಯಮಗಳಲ್ಲಿ ವ್ಯತ್ಯಾಸ ಇದೆ. ಹೌದು, ಅದು ಸ್ಪಷ್ಟವಾಗಿ ಕಾಣಿಸುತ್ತೆ. ಸರಿ, ಈಗ ಕೊನೆಯದಾಗಿ ಒಂದು ಸ್ವಲ್ಪ ಅಚ್ಚರಿಯ ವಿಷಯ. ಕರ್ನಾಟಕದಲ್ಲಿ ಈ ಸರಿ ನೀಟ್ ಪಾಸ್ ಮಾಡಿದವರಲ್ಲಿ 32 ವರ್ಷ ಮೇಲ್ಪಟ್ಟ 23 ಜನ ಅಭ್ಯರ್ಥಿಗಳಿದ್ದಾರಂತೆ. ಹೌದಾ? ನಿಜವಾಗ್ಲೂನಾ? ಹೌದು, ಅದರಲ್ಲಿ 52 ವರ್ಷದ ಒಬ್ಬರು 181 ಮಾರ್ಕ್ಸ್, ಇನ್ನೊಬ್ಬರು 48 ವರ್ಷದವರು 133 ಮಾರ್ಕ್ಸ್ ತೆಗೆದಿದ್ದಾರೆ. ವಾವ್, ಇದು ನಿಜಕ್ಕೂ ಗ್ರೇಟ್. ಅಂದ್ರೆ ವೈದ್ಯಕೀಯ ಶಿಕ್ಷಣ ಕಲಿಯೋಕೆ ವಯಸ್ಸಿನ ಮಿತಿ ಇಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಹೌದು,
ಇವರು ಬಹುಶಃ ಸ್ಟೇಟ್ ಕೋಟಾ ಬದಲು ಆಲ್ ಇಂಡಿಯಾ ಕೋಟಾದಲ್ಲಿ ಎಂಸಿಸಿ ಮೂಲಕ ಪ್ರಯತ್ನ ಮಾಡಬಹುದು ಅನ್ಸುತ್ತೆ. ಸಾಧ್ಯತೆ ಇದೆ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಮ್ಗೆ ಏನೆಲ್ಲ ಗೊತ್ತಾಯಿತು? ಒಂದು ಕಡೆ ಮೊದಲನೇ ರೌಂಡ್ ಕೌನ್ಸಿಲಿಂಗ್ ಜೋರಾಗಿ ನಡೀತಾ ಇದೆ. ಹೌದು, ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ ಹೆಚ್ಚು ಸೂಕ್ಷ್ಮವಾದ, ನ್ಯಾಯಯುತವಾದ ಹೊಸ ನಿಯಮಗಳು ಬಂದಿವೆ. ಮರುಪರೀಕ್ಷೆಯ ಗೊಂದಲ ಬಹುತೇಕ ಬಗೆಹರಿದಿದೆ. ಆದರೆ ರಾಜ್ಯ ಕೋಟಾ ನೀತಿಗಳ ಬಗ್ಗೆ ಚರ್ಚೆಗಳು, ಕೋರ್ಟ್ ವಿಚಾರಣೆಗಳು ನಡೀತಾನೇ ಇವೆ. ಮತ್ತು ಮುಖ್ಯವಾಗಿ ಡಾಕ್ಟರ್ ಆಗೋ ಕನಸಿಗೆ ವಯಸ್ಸಿನ ಹಂಗಿಲ್ಲ ಅನ್ನೋದು ಕೂಡ ಸಾಬೀತಾಗಿದೆ. ಹೌದು, ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಈ ಥರ ಸತತವಾಗಿ ಬದಲಾಗೋ ನಿಯಮಗಳು, ಕೋರ್ಟ್ಗಳ ಮಧ್ಯಪ್ರವೇಶ ಮತ್ತೆ ಎಲ್ಲ ವಯಸ್ಸಿನ ಬೇರೆ ಬೇರೆ ಹಿನ್ನೆಲೆಯ ಆಕಾಂಕ್ಷಿಗಳು ಬರ್ತಾ ಇರೋದು, ಇವೆಲ್ಲ ಸೇರಿ ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣದ ಪ್ರವೇಶ ಪ್ರಕ್ರಿಯೆ ಮತ್ತು ಅದರ ಭವಿಷ್ಯವನ್ನ ಹೇಗೆ ರೂಪಿಸಬಹುದು? ಇದು ನಾವು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ ಅನ್ಸುತ್ತೆ. ಖಂಡಿತವಾಗಿಯೂ ಇದು ಯೋಚಿಸಬೇಕಾದ ವಿಷಯವೇ ಸರಿ.